ಇನ್ನು ಡಿಕೆ ಶಿವಕುಮಾರ್ ಸಿಎಂ ಆದಂತಹ ಬೆನ್ನಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿದ್ರು. ಇದೀಗ ಗೃಹ ಜ್ಯೋತಿ ಗ್ರಾಹಕರಿಗೂ ಕೂಡ ಹೊಸ ರೂಲ್ಸ್ ಅನ್ನ ಮಾಡ್ತಾ ಇರುವಂತದ್ದು ಸಿಎಂ ಡಿಕೆ ಶಿವಕುಮಾರ್ ಮನೆ ಮನೆಗೆ ಬೆಸ್ಕಾಂ ಸಿಬ್ಬಂದಿ ಭೇಟಿ ನೀಡಿ ಹಲವಾರು ದಾಖಲೆಗಳನ್ನು ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮನೆ ಬದಲಾಯಿಸಿದ್ರೆ ಮಾಲೀಕರು ಮೃತಪಟ್ಟಿದ್ರೆ ಇನ್ಮುಂದೆ ಫ್ರೀ ಕರೆಂಟ್ ಸಿಗಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೀಟರ್ ರೀಡರ್ಸ್ ಕೂಡ ಅಲರ್ಟ್ ಆಗುವಂತಹ ಕೆಲಸ ಆಗ್ತಾ ಇದೆ. ಆಧಾರ್ ಇಲ್ಲದಿದ್ದರೆ ಸಮಸ್ಯೆ ಆಗುತ್ತೆ. ಹಾಗೆ ಗೃಹ ಜ್ಯೋತಿ ಪರಿಶೀಲನೆ ಆರಂಭವಾಗ್ತಾ ಇರುವಂತಹ ಬಗ್ಗೆ ಉಚಿತ ವಿದ್ಯುತ್ ಹೊಸ ಚೆಕ್ ಮಾಡ್ತಾ ಇರುವಂಥದ್ದು. ಗೃಹ ಜ್ಯೋತಿ ಗ್ರಾಹಕರಿಗೆ ಇಂಧನ ಇಲಾಖೆಯಿಂದ ಇದೀಗ ಹೊಸ ಶಾಕ್ ಎದುರಾಗ್ತಾ ಇರುವಂಥದ್ದು. ಇನ್ಮುಂದೆ ಉಚಿತ ವಿದ್ಯುತ್ ಪಡೆಯುವವರ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ ಬೆಸ್ಕಾಂ ಸಿಬ್ಬಂದಿ ಭೇಟಿ ಕೊಟ್ಟ ಬಳಿಕ ಹಲವಾರು ದಾಖಲೆಗಳನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಗೃಹ ಜ್ಯೋತಿ ಯೋಜನೆಯಲ್ಲಿ ಪಾರದರ್ಶಕತೆ ತರಲು ಸರ್ಕಾರದಿಂದ ಇದೀಗ ಬಿಗ್ ಆಪರೇಷನ್ ಆಗ್ತಾ ಇರುವಂಥದ್ದು. ಅಕಸ್ಮಾತ್ ಮನೆ ಏನಾದರೂ ಬದಲಾಯಿಸಿದ್ರೆ ಅಥವಾ ಮಾಲೀಕರು ಮೃತಪಟ್ಟಿದ್ರೆ ಇನ್ಮುಂದೆ ಯಾವುದೇ ತರಹದ ಫ್ರೀ ಕರೆಂಟ್ ಸಿಗಲ್ಲ. ಡೇಟಾ ಅಪ್ಡೇಟ್ ಮಾಡಲು ಮನೆ ಮನೆಗೆ ಬರಲಿದ್ದಾರೆ ಮೀಟರ್ ರೀಡರ್ಸ್. ಅಧಿಕಾರಿಗಳು ಕೇಳುವಂತಹ 6 ಪ್ರಮುಖ ದಾಖಲೆಗಳನ್ನು ಸಿದ್ಧವಾಗಿಟ್ಕೊಳ್ಬೇಕು. ಈ ಸಂದರ್ಭದಲ್ಲಿ ಫಲಾನುಭವಿಯ ಅಸಲಿ ಗುರುತು ಪತ್ತೆ ಹಚ್ಚಲು ಆಧಾರ್ ಕಾರ್ಡ್ ಕಡ್ಡಾಯವಾಗಬೇಕು. ಹಾಗೆ ನಿಮ್ಮ ವಿದ್ಯುತ್ ಮೀಟರ್ನ ಅಕೌಂಟ್ ID ಮತ್ತು ಇತ್ತೀಚಿನ ಬಿಲ್ ದೃಢೀಕರಣಕ್ಕಾಗಿ ಸೇವಾ ಸಿಂಧುವಿಗೆ ಲಿಂಕ್ ಆದಂತಹ ಸಕ್ರಿಯ ಮೊಬೈಲ್ ನಂಬರ್ ಕೂಡ ಈ ಸಂದರ್ಭದಲ್ಲಿ ಇರಬೇಕು. ನೀವು ಇರ್ತಾ ಇರುವಂತಹ ಸ್ವಂತ ಮನೆಯೋ ಅಥವಾ ಬಾಡಿಗೆ ಮನೆಯೋ ಎಂಬ ಸ್ಪಷ್ಟನೆಯೂ ಕೂಡ ಈ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ನೀಡಬೇಕು. ಇತ್ತೀಚೆಗೆ ಮನೆ ಶಿಫ್ಟ್ ಏನಾದರೂ ಆಗಿದ್ರೆ ಅಥವಾ ಆಸ್ತಿ ಕೈ ಬದಲಾಗಿದ್ರೆ ಅದಕ್ಕೆ ಸಂಬಂಧಿಸಿದ ದಾಖಲೆಯೂ ಕೂಡ ಇರಬೇಕು. ಇನ್ನು ಮೂಲ ನೋಂದಣಿದಾರರು ಅಥವಾ ಮೃತಪಟ್ಟಿದ್ರೆ ಕುಟುಂಬದ ಬೇರೆಯವರ ಹೆಸರಿಗೆ ಯೋಜನೆ ವರ್ಗಾಯಿಸಲು ಡೆತ್ ಸರ್ಟಿಫಿಕೇಟ್ ಕೂಡ ಅಧಿಕಾರಿಗಳಿಗೆ ದಾಖಲೆಯನ್ನು ಆ ಬಗ್ಗೆ ಕೊಡಬೇಕು. ಗೃಹ ಜ್ಯೋತಿ ಗ್ರಾಹಕರಿಗೆ ಇದೀಗ ಸರ್ಕಾರದಿಂದ ಹೊಸ ರೂಲ್ಸ್ ಅಪ್ಲೈ ಆಗಿರುವಂಥದ್ದು.